ಕ್ರೀಡೆಯಲ್ಲಿ ತೊಡಗುವುದರಿಂದ ಮನಸ್ಸು ಹರ್ಷಗೊಳ್ಳುತ್ತದೆ, ದೇಹಕ್ಕೆ ವ್ಯಾಯಾಮವಾಗುತ್ತೆ ಮತ್ತು ಜೀವನದಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆದು ಬರುತ್ತೆ. ಕ್ರೀಡೆ ಕೇವಲ ಮನೋರಂಜನೆ ಅಥವಾ ಆರೋಗ್ಯ ಅಭಿವೃದ್ಧಿಗೆ ಮಾತ್ರವಲ್ಲ, ಅದು ರಾಷ್ಟ್ರ ನಿರ್ಮಾಣಕ್ಕೆ ಸಹ ಪೂರಕ ಅಂತ ಎಸ್ಡಿಎಂ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಗುರುಬಸವರಾಜು ಯಲಗಚ್ಚಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಕ್ಕಳಲ್ಲಿ ಸಾಧನೆಯ ಮನೋಭಾವ ಮತ್ತು ಸ್ಪರ್ಧಾತ್ಮಕತೆ ಬೆಳೆಸುವುದು ಅಗತ್ಯವಿದೆ ಅಂತ ತಿಳಿಸಿದರು. ಕ್ರೀಡೆಯಲ್ಲಿ ಗೆಲುವಿಗಿಂತ ಭಾಗವಹಿಸುವುದೇ ಮುಖ್ಯವಾಗಿದ್ದು, ಅದು ತಾಳ್ಮೆ, ಮನೋಬಲ ಮತ್ತು ಆತ್ಮವಿಶ್ವಾಸವನ್ನು ಕಲಿಸುತ್ತೆ ಅಂತ ಹೇಳಿದರು. ದಿನನಿತ್ಯ ಆಟದಲ್ಲಿ ತೊಡಗಿಸಿಕೊಳ್ಳುವುದರಿಂದ ನೆನಪು, ಆರೋಗ್ಯ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಕ್ರೀಡೆ ಮನರಂಜನೆಗೆ ಮಾತ್ರವಲ್ಲ, ರಾಷ್ಟ್ರ ನಿರ್ಮಾಣಕ್ಕೂ ಪೂರಕ ಅಂತ ಅಭಿಪ್ರಾಯಪಟ್ಟರು. ಮಕ್ಕಳಲ್ಲಿ ಹೆಚ್ಚುತ್ತಿರುವ ಅನಾರೋಗ್ಯಕ್ಕೆ ಜೀವನ ಶೈಲಿ ಕಾರಣವಾಗಿದ್ದು, ಆರೋಗ್ಯಕರ ಆಹಾರ ಸೇವನೆಗೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತ ಗುರುಬಸವರಾಜ ಯಲಗಚ್ಚಿ ಕರೆಯನ್ನ ನೀಡಿದರು. ಸಾಧನೆ ಮಾಡಿ ಉತ್ತಮವಾಗಿ ನಿಮ್ಮ ವಿಷಯನ ಬೇರೆಯವರಿಗೆ ಹೇಳಕ್ ಬರಲಿಲ್ಲ ಅಂದ್ರೆ ನೀವು ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಗೆಲ್ಲೋದಿಲ್ಲ. ಸೊ ಐ ರಿಕ್ವೆಸ್ಟ್ ಎವ್ರಿ ಸ್ಟೂಡೆಂಟ್ ಟು ಜಸ್ಟ್ ಲಿಸನ್ ಅಂಡ್ ಲರ್ನ್ ದ ಸ್ಪೀಕಿಂಗ್ art like our Ishan. One more big round of applause to Ishan. Congratulations. ಇವತ್ತಿನ ವಿಷಯಕ್ಕೆ ಬರ್ತೀನಿ. ಕ್ರೀಡೆ ಕೇವಲ ಮನರಂಜನೆಗೆ ಮತ್ತು ಮನೋಲ್ಲಾಸಕ್ಕೆ ಅಂತ ನಾವು ಭಾವಿಸಿದೀವಿ. ಅದು ಖಂಡಿತ ಸತ್ಯ. ಯಾಕೆಂದ್ರೆ ಆಟಗಳಲ್ಲಿ ನಾವು ತೊಡಗಿಕೊಳ್ಳೋದ್ರಿಂದ ನಮ್ಮ ಮನಸ್ಸು ಖುಷಿ ಆಗುತ್ತೆ, ದೇಹಕ್ಕೆ ವ್ಯಾಯಾಮ ಆಗುತ್ತೆ, ದೇಹ ಮನಸ್ಸುಗಳೆರಡು ಖುಷಿ ಆಗೋದ್ರಿಂದ ಆಟ ಬಹುಶಃ ದೊಡ್ಡವರಿಗೂ ಕೂಡ, ಮಕ್ಕಳಿಗಷ್ಟೇ ಅಲ್ಲ, ಎಲ್ಲ ವಯೋಮಾನದವರಿಗೆ ಆಟ, ಕ್ರೀಡೆ ಬಹಳ ಸಂತೋಷವನ್ನು ಕೊಡುತ್ತೆ. ಆದರೆ ಮಕ್ಕಳೇ, ಕೇವಲ ಕ್ರೀಡೆ ಮನರಂಜನೆಗಾಗಿ ಮಾತ್ರ ಅಲ್ಲ, ಆರೋಗ್ಯ ಅಭಿವೃದ್ಧಿಗೆ ಮಾತ್ರವಲ್ಲ, ಕ್ರೀಡೆ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಪೂರಕವಾದ ಒಂದು ಸತತ ಕ್ರಿಯೆ ಅಂತ ನಾನು ಭಾವಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಡಿಪಿಇಒ ಎಂಎಸ್ ನಿಂಗಯ್ಯ, ಎಲೈಟ್ ಶಾಲೆಯ ಖಜಾಂಜಿ ಸ್ವಪ್ನ ಕಿರಣ್, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಮಹದೇವ್, ಅಂತಾರಾಷ್ಟ್ರೀಯ ಚೆಸ್ ಆರ್ಬಿಟರ್ ಮತ್ತು ಬಿಸಿಸಿಐನ ಗ್ರೇಡ್ 1 ತೀರ್ಪುಗಾರರಾದ ಸಲೀಂ ಬೇಗ್, ಶಾಲಾ ಆಡಳಿತಾಧಿಕಾರಿಗಳಾದ ಕೆಎಂ ನಾಗರಾಜು, ಪ್ರಾಂಶುಪಾಲರಾದ ಶ್ರೀಮತಿ ಎಸ್ ಕ್ರಿಸ್ಟಿನಾ ಇತರರು ಉಪಸ್ಥಿತರಿದ್ದರು.